ಆ ವೃದ್ಧೆಯ ಕೊಲೆ ನಡೆದು 45 ದಿನ ಆಗಿದೆ. ಆದರೂ ಆರೋಪಿಗಳು ಯಾರು ಅನ್ನೋದು ನಿಗೂಢ ಆಗಿದೆ. ಅದರೀಗ ಆ ಅಜ್ಜಿ ಕೊಲೆಯ ರಹಸ್ಯವನ್ನ ಪೊಲೀಸರು ಭೇದಿಸಿದ್ದಾರೆ. ವೃದ್ಧೆ ಮರ್ಡರ್ ರಹಸ್ಯ ಏನಿದು ನೀವೇ ನೋಡಿ. 45 ದಿನಗಳ ಬಳಿಕ ವೃದ್ಧೆ ಕೊಲೆ ಕೇಸ್ಗೆ ಟ್ವಿಸ್ಟ್. ಅಜ್ಜಿಗೆ ಚಾಕು ಇರಿದ ಪಕ್ಕದ ಮನೆ ಖದೀಮರು. ಈ ವೃದ್ಧೆ ಹೆಸರು ಬಸಮ್ಮ ಅಂತ. ಶಿವಮೊಗ್ಗ ತಾಲೂಕಿನ ಕುಂಸಿ ಗ್ರಾಮದಲ್ಲಿ ಒಂಟಿ ಮನೆಯಲ್ಲಿ ವಾಸವಾಗಿದ್ರು. ಕಳೆದ ಅಕ್ಟೋಬರ್ 2ರಂದು ಭೀಕರವಾಗಿ ಕೊಲೆಯಾಗಿದ್ರು. ಅಜ್ಜಿಯ ಹೊಟ್ಟೆಗೆ ಹಲವು ಬಾರಿ ಎದ್ದಿದ್ದ ಹಂತಕರು ಬಳಿಕ ರಕ್ತವನ್ನ ಸ್ವಚ್ಛಗೊಳಿಸಿ ಯಾವುದೇ ಕುರುಹು ಸಿಗದಂತೆ ಮಾಡಿ ಎಸ್ಕೇಪ್ ಆಗಿದ್ರು. ಇನ್ನು 45 ದಿನಗಳ ಬಳಿಕ ಕೊಲೆ ಪ್ರಕರಣ ಭೇದಿಸುವಲ್ಲಿ ಕುಂಸಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೊಲೆ ಮಾಡಿದ್ದು ವೃದ್ಧೆಯ ಪಕ್ಕದ ಮನೆಯ ಅಮಾನ್ ಸಿಂಗ್ ಮತ್ತು ವಿಕಾಸ್ ಅನ್ನೋದು ಪತ್ತೆಯಾಗಿದೆ. ವೃದ್ಧೆ ಕೊಲೆ ಕೇಸ್ ಬೆನ್ನತ್ತಿ ಪೊಲೀಸರು ಬೆಂಗಳೂರಿಂದ ರಕ್ತದ ಕಲೆಯನ್ನ ಪತ್ತೆ ಮಾಡುವ ತಂಡವನ್ನ ಸ್ಥಳಕ್ಕೆ ಕರೆಸಿಕೊಳ್ತಾರೆ. ಆ ತಂಡದಿಂದ ರಕ್ತದ ಕಲೆ ಮತ್ತು ಒಂದಿಷ್ಟು ಸಾಕ್ಷಿಗಳು ಪೊಲೀಸರ ಕೈಗೆ ಸಿಗುತ್ತೆ. ಜೊತೆಗೆ ಕೊಲೆ ನಡೆದಂತ ದಿನವೇ ಅಜ್ಜಿಯ ಮನೆಗೆ ಈ ಇಬ್ಬರು ಹೋಗಿದ್ರು ಅನ್ನೋದು ಗೊತ್ತಾಗುತ್ತೆ. ಬಳಿಕ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಅಜ್ಜಿಯ ಮೈಮೇಲಿದ್ದ ಚಿನ್ನಾಭರಣಕ್ಕಾಗಿ ಕೊಲೆ ಮಾಡಿರೋದಾಗಿ ಬಾಯ್ಬಿಟ್ಟಿದ್ದಾರೆ. ಕುಂಸಿನಲ್ಲಿ ಸುಮಾರು 1 ತಿಂಗಳ ಕೆಳಗಡೆ ಒಂದು ಮರ್ಡರ್ ಪ್ರಕರಣ ದಾಖಲಾಗಿರುತ್ತೆ. ಬಸಮ್ಮ ಅನ್ನೋ ಒಬ್ಬ ಹೆಣ್ಮಗಳು, ಸುಮಾರು 70 ವಯಸ್ಸು, ಈಕೆಯ ಕೊಲೆ ಆಗಿರುತ್ತೆ. ಆ ನಂತರ ನಾನು ಕೂಡ ಸ್ಪಾಟ್ ವಿಸಿಟ್ ಮಾಡ್ತೀನಿ. ವಿತ್ ಕಾನ್ಸ್ಟೆಂಟ್ ಎಫರ್ಟ್ಸ್, ಎಸ್ಪೆಷಲಿ ನಮ್ಮ ಇನ್ಸ್ಪೆಕ್ಟರ್ ದೀಪಕ್ ಹೆಗ್ಡೆ ಅಂಡ್ ಟೀಮ್ ಮತ್ತೆ ನಮ್ಮ DYSP ಸಂಜೀವ್ ಅವರು ಮತ್ತಿಬ್ಬರು ನಮ್ಮ ಅಡಿಷನಲ್ SP ಗಳು ಕೂಡ ಬಹಳಷ್ಟು ಫೋಕಸ್ಡ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಇವತ್ತು ಇಬ್ಬರು ಆರೋಪಿತರನ್ನ ನಾವು ಸೆಕ್ಯೂರ್ ಮಾಡಿದ್ದೀವಿ. ಮೊದಲನೇ ಆರೋಪಿ ಅಮಾನ್ ಸಿಂಗ್ ಅಂತ, ಸುಮಾರು 21 ವಯಸ್ಸು. ಇನ್ನೊಬ್ಬ ವಿಕಾಸ್ ಅಂತ, ಆತನಿಗೂ 22 ವಯಸ್ಸು. ಅವರಿಬ್ರು ಈ ಕೊಲೆನ ಮಾಡಿರ್ತಾರೆ ಅಂತಂದು ನಮಗೆ ತನಿಖೆನಲ್ಲಿ ಕಂಡು ಬಂದಿದೆ. ಇನ್ನು ಈ ನಡುವೆ ಬಸಮ್ಮಳ ಸಹೋದರ ಹಾಗೂ ಮಗಳ ಗಂಡ ಆಗಿದ್ದ ಈಶ್ವರಪ್ಪ ವೃದ್ಧೆ ಮಗ ರಮೇಶ್ ಕೊಲೆ ಮಾಡಿದ್ದಾನೆ ಅಂತ ಆರೋಪಿಸಿ ದೂರು ಕೊಟ್ಟಿದ್ದ. ಆಸ್ತಿಗಾಗಿ ಮಗನೇ ತಾಯಿ ಮರ್ಡರ್ ಮಾಡಿರೋದಾಗಿ ಆರೋಪ ಮಾಡಿದ್ರು. ತಕ್ಷಣವೇ ಅಲರ್ಟ್ ಆಗಿದ್ದ ಕುಂಸಿ ಠಾಣೆ ಪೊಲೀಸರು ಬಸಮ್ಮಳ ಮಗ ರಮೇಶ್ನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ರು. ಆದರೆ ವಿಚಾರಣೆ ವೇಳೆ ಆತನ ಮೊಬೈಲ್ ಸೇರಿದಂತೆ ಆತನ ಎಲ್ಲ ಚಲನವಲನ ಟ್ರ್ಯಾಕ್ ಮಾಡಿದ್ರೆ ಆತ ತಾಯಿ ಕೊಲೆ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಿತ್ತು. ಇವತ್ತು 59 ದಿವಸ ಆಯ್ತು ನಮ್ಮ ತಾಯಿ ನ್ಯಾಯ ಸಿಕ್ಕಿದೆ. ಇವತ್ತು ಪೊಲೀಸ್ ಇಲಾಖೆ ಪ್ರಕಾಶ್ ಸರ್ ಕಡೆಯಿಂದ ಇವತ್ತು ತನಿಖೆ ಮಾಡಿ ಇವತ್ತೆಲ್ಲ ಬಹಿರಂಗ ಮಾಡಿದ್ದಾರೆ. ಎಲ್ಲ ನ್ಯೂಸ್ ಚಾನಲ್ ಇದಕ್ಕೆಲ್ಲ ಪಬ್ಲಿಸಿಟಿ ಎಲ್ಲ ಮಾಡಿದ್ದಾರೆ. ಇವತ್ತು ನಮ್ಮ ತಾಯಿಗೆ ನ್ಯಾಯ ಸಿಕ್ಕಿದೆ. ಇವತ್ತು ನಮ್ಮ ತಾಯಿಯಲ್ಲಿ ಇವತ್ತು ಮನೆಯಲ್ಲಿ ಹೋದಾಗ ಅವರು ಘಟನೆ ನಾನು ನೋಡಿದಾಗ ಬ್ಲಡ್ ಎಲ್ಲ ವಾಶ್ ಎಲ್ಲ ಮಾಡಿ ಬ್ಲಡ್ಡೇ ಸಿಕ್ಕಿದ್ದಿಲ್ಲ, ಏನೋ ಅದಕ್ಕೆ ಆಧಾರದ ಇದು ಸಿಕ್ಕಿದ್ದಿಲ್ಲ ಪೊಲೀಸ್ನವರಿಗೆ. ಇವತ್ತೆಲ್ಲ ಸಿಕ್ಕಿ ಎಲ್ಲ. ಹಳ್ಳಿಯಲ್ಲಿದ್ದ ಒಂಟಿ ವೃದ್ಧೆ ಕೊಲೆ ಪ್ರಕರಣವು ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು. ಸದ್ಯ ಆರೋಪಿಗಳ ಬಂಧನದಿಂದ ತಾಯಿ ಕೊಲೆ ಆರೋಪ ಹೊತ್ತು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ಮಗನಿಗೆ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಆ ವೃದ್ಧೆಯ ಕೊಲೆ ನಡೆದು 45 ದಿನ ಆಗಿದೆ. ಆದರೂ ಆರೋಪಿಗಳು ಯಾರು ಅನ್ನೋದು ನಿಗೂಢ ಆಗಿದೆ. ಅದರೀಗ ಆ ಅಜ್ಜಿ ಕೊಲೆಯ ರಹಸ್ಯವನ್ನ ಪೊಲೀಸರು ಭೇದಿಸಿದ್ದಾರೆ. ವೃದ್ಧೆ ಮರ್ಡರ್ ರಹಸ್ಯ ಏನಿದು ನೀವೇ ನೋಡಿ. 45 ದಿನಗಳ ಬಳಿಕ ವೃದ್ಧೆ ಕೊಲೆ ಕೇಸ್ಗೆ ಟ್ವಿಸ್ಟ್. ಅಜ್ಜಿಗೆ ಚಾಕು ಇರಿದ ಪಕ್ಕದ ಮನೆ ಖದೀಮರು. ಈ ವೃದ್ಧೆ ಹೆಸರು ಬಸಮ್ಮ ಅಂತ. ಶಿವಮೊಗ್ಗ ತಾಲೂಕಿನ ಕುಂಸಿ ಗ್ರಾಮದಲ್ಲಿ ಒಂಟಿ ಮನೆಯಲ್ಲಿ ವಾಸವಾಗಿದ್ರು. ಕಳೆದ ಅಕ್ಟೋಬರ್ 2ರಂದು ಭೀಕರವಾಗಿ ಕೊಲೆಯಾಗಿದ್ರು. ಅಜ್ಜಿಯ ಹೊಟ್ಟೆಗೆ ಹಲವು ಬಾರಿ ಎದ್ದಿದ್ದ ಹಂತಕರು ಬಳಿಕ ರಕ್ತವನ್ನ ಸ್ವಚ್ಛಗೊಳಿಸಿ ಯಾವುದೇ ಕುರುಹು ಸಿಗದಂತೆ ಮಾಡಿ ಎಸ್ಕೇಪ್ ಆಗಿದ್ರು. ಇನ್ನು 45 ದಿನಗಳ ಬಳಿಕ ಕೊಲೆ ಪ್ರಕರಣ ಭೇದಿಸುವಲ್ಲಿ ಕುಂಸಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೊಲೆ ಮಾಡಿದ್ದು ವೃದ್ಧೆಯ ಪಕ್ಕದ ಮನೆಯ ಅಮಾನ್ ಸಿಂಗ್ ಮತ್ತು ವಿಕಾಸ್ ಅನ್ನೋದು ಪತ್ತೆಯಾಗಿದೆ. ವೃದ್ಧೆ ಕೊಲೆ ಕೇಸ್ ಬೆನ್ನತ್ತಿ ಪೊಲೀಸರು ಬೆಂಗಳೂರಿಂದ ರಕ್ತದ ಕಲೆಯನ್ನ ಪತ್ತೆ ಮಾಡುವ ತಂಡವನ್ನ ಸ್ಥಳಕ್ಕೆ ಕರೆಸಿಕೊಳ್ತಾರೆ. ಆ ತಂಡದಿಂದ ರಕ್ತದ ಕಲೆ ಮತ್ತು ಒಂದಿಷ್ಟು ಸಾಕ್ಷಿಗಳು ಪೊಲೀಸರ ಕೈಗೆ ಸಿಗುತ್ತೆ. ಜೊತೆಗೆ ಕೊಲೆ ನಡೆದಂತ ದಿನವೇ ಅಜ್ಜಿಯ ಮನೆಗೆ ಈ ಇಬ್ಬರು ಹೋಗಿದ್ರು ಅನ್ನೋದು ಗೊತ್ತಾಗುತ್ತೆ. ಬಳಿಕ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಅಜ್ಜಿಯ ಮೈಮೇಲಿದ್ದ ಚಿನ್ನಾಭರಣಕ್ಕಾಗಿ ಕೊಲೆ ಮಾಡಿರೋದಾಗಿ ಬಾಯ್ಬಿಟ್ಟಿದ್ದಾರೆ. ಕುಂಸಿನಲ್ಲಿ ಸುಮಾರು 1 ತಿಂಗಳ ಕೆಳಗಡೆ
ಒಂದು ಮರ್ಡರ್ ಪ್ರಕರಣ ದಾಖಲಾಗಿರುತ್ತೆ. ಬಸಮ್ಮ ಅನ್ನೋ ಒಬ್ಬ ಹೆಣ್ಮಗಳು, ಸುಮಾರು 70 ವಯಸ್ಸು, ಈಕೆಯ ಕೊಲೆ ಆಗಿರುತ್ತೆ. ಆನಂತರ ನಾನು ಕೂಡ ಸ್ಪಾಟ್ ವಿಸಿಟ್ ಮಾಡ್ತೀನಿ. ವಿತ್ ಕಾನ್ಸ್ಟೆಂಟ್ ಎಫರ್ಟ್ಸ್, ಎಸ್ಪೆಷಲಿ ನಮ್ಮ ಇನ್ಸ್ಪೆಕ್ಟರ್ ದೀಪಕ್ ಹೆಗ್ಡೆ ಅಂಡ್ ಟೀಮ್ ಮತ್ತೆ ನಮ್ಮ ಡಿವೈಎಸ್ಪಿ ಸಂಜೀವ್ ಅವರು ಮತ್ತಿಬ್ಬರು ನಮ್ಮ ಅಡಿಷನಲ್ ಎಸ್ಪಿಗಳು ಕೂಡ ಬಹಳಷ್ಟು ಫೋಕಸ್ಡ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಇವತ್ತು ಇಬ್ಬರು ಆರೋಪಿತರನ್ನ ನಾವು ಸೆಕ್ಯೂರ್ ಮಾಡಿದ್ದೀವಿ. ಮೊದಲನೇ ಆರೋಪಿ ಅಮಾನ್ ಸಿಂಗ್ ಅಂತ, ಸುಮಾರು 21 ವಯಸ್ಸು. ಇನ್ನೊಬ್ಬ ವಿಕಾಸ್ ಅಂತ, ಆತನಿಗೂ 20-22 ವಯಸ್ಸು. ಅವರಿಬ್ರು ಈ ಕೊಲೆನ ಮಾಡಿರ್ತಾರೆ ಅಂತಂದು ನಮಗೆ ತನಿಖೆನಲ್ಲಿ ಕಂಡು ಬಂದಿದೆ. ಇನ್ನು ಈ ನಡುವೆ ಬಸಮ್ಮಳ ಸಹೋದರ ಹಾಗೂ ಮಗಳ ಗಂಡ ಆಗಿದ್ದ ಈಶ್ವರಪ್ಪ ವೃದ್ಧೆ ಮಗ ರಮೇಶ್ ಕೊಲೆ ಮಾಡಿದ್ದಾನೆ ಅಂತ ಆರೋಪಿಸಿ ದೂರು ಕೊಟ್ಟಿದ್ದ. ಆಸ್ತಿಗಾಗಿ ಮಗನೇ ತಾಯಿ ಮರ್ಡರ್ ಮಾಡಿರುವುದಾಗಿ ಆರೋಪ ಮಾಡಿದ್ರು. ತಕ್ಷಣವೇ ಅಲರ್ಟ್ ಆಗಿದ್ದ ಕುಂಸಿ ಠಾಣೆ ಪೊಲೀಸರು ಬಸಮ್ಮಳ ಮಗ ರಮೇಶ್ನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ರು. ಆದರೆ ವಿಚಾರಣೆ ವೇಳೆ ಆತನ ಮೊಬೈಲ್ ಸೇರಿದಂತೆ ಆತನ ಎಲ್ಲ ಚಲನವಲನ ಟ್ರ್ಯಾಕ್ ಮಾಡಿದ್ರೆ ಆತ ತಾಯಿ ಕೊಲೆ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಿತ್ತು. ಇವತ್ತು 59 ದಿವಸ ಆಯ್ತು ನಮ್ಮ ತಾಯಿ ನ್ಯಾಯ ಸಿಕ್ಕಿದೆ. ಇವತ್ತು ಪೊಲೀಸ್ ಇಲಾಖೆ ಪ್ರಕಾಶ್ ಸರ್ ಕಡೆಯಿಂದ ಇವತ್ತು ತನಿಖೆ ಮಾಡಿ ಇವತ್ತೆಲ್ಲ ಬಹಿರಂಗ ಮಾಡಿದ್ದಾರೆ. ಎಲ್ಲ ನ್ಯೂಸ್ ಚಾನಲ್ ಇದಕ್ಕೆಲ್ಲ ಪಬ್ಲಿಸಿಟಿ ಎಲ್ಲ ಮಾಡಿದ್ದಾರೆ. ಇವತ್ತು ನಮ್ಮ ತಾಯಿಗೆ ನ್ಯಾಯ ಸಿಕ್ಕಿದೆ. ಇವತ್ತು ನಮ್ಮ ತಾಯಿಯಲ್ಲಿ ಇವತ್ತು ಮನೆಯಲ್ಲಿ ಹೋದಾಗ ಅವರು ಘಟನೆ ನಾನು ನೋಡಿದಾಗ ಬ್ಲಡ್ ಎಲ್ಲ ವಾಶ್ ಎಲ್ಲ ಮಾಡಿ ಬ್ಲಡ್ಡೇ ಸಿಕ್ಕಿದ್ದಿಲ್ಲ, ಏನೋ ಅದಕ್ಕೆ ಆಧಾರ ಇದು ಸಿಕ್ಕಿದ್ದಿಲ್ಲ ಪೊಲೀಸ್ನವರಿಗೆ. ಇವತ್ತೆಲ್ಲ ಸಿಕ್ಕಿ ಎಲ್ಲ ಹಳ್ಳಿಯಲ್ಲಿದ್ದ ಒಂಟಿ ವೃದ್ಧೆ ಕೊಲೆ ಪ್ರಕರಣವು ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು. ಸದ್ಯ ಆರೋಪಿಗಳ ಬಂಧನದಿಂದ ತಾಯಿ ಕೊಲೆ ಆರೋಪ ಹೊತ್ತು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ಮಗನಿಗೆ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. ಭೀಮಾ ನಾಯಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಆ ವೃದ್ಧೆಯ ಕೊಲೆ ನಡೆದು 45 ದಿನ ಆಗಿದೆ. ಆದರೂ ಆರೋಪಿಗಳು ಯಾರು ಅನ್ನೋದು ನಿಗೂಢ ಆಗಿದೆ. ಅದರೀಗ ಆ ಅಜ್ಜಿ ಕೊಲೆಯ ರಹಸ್ಯವನ್ನ ಪೊಲೀಸರು ಭೇದಿಸಿದ್ದಾರೆ. ವೃದ್ಧೆ ಮರ್ಡರ್ ರಹಸ್ಯ ಏನಿದು ನೀವೇ ನೋಡಿ. ನಲವತ್ತೈದು ದಿನಗಳ ಬಳಿಕ ವೃದ್ಧೆ ಕೊಲೆ ಕೇಸ್ಗೆ ಟ್ವಿಸ್ಟ್. ಅಜ್ಜಿಗೆ ಚಾಕು ಇರಿದ ಪಕ್ಕದ ಮನೆ ಖದೀಮರು. ಈ ವೃದ್ಧೆ ಹೆಸರು ಬಸಮ್ಮ ಅಂತ. ಶಿವಮೊಗ್ಗ ತಾಲೂಕಿನ ಕುಂಸಿ ಗ್ರಾಮದಲ್ಲಿ ಒಂಟಿ ಮನೆಯಲ್ಲಿ ವಾಸವಾಗಿದ್ರು. ಕಳೆದ ಅಕ್ಟೋಬರ್ 2ರಂದು ಭೀಕರವಾಗಿ ಕೊಲೆಯಾಗಿದ್ರು. ಅಜ್ಜಿಯ ಹೊಟ್ಟೆಗೆ ಹಲವು ಬಾರಿ ಎದ್ದಿದ್ದ ಹಂತಕರು ಬಳಿಕ ರಕ್ತವನ್ನ ಸ್ವಚ್ಛಗೊಳಿಸಿ ಯಾವುದೇ ಕುರುಹು ಸಿಗದಂತೆ ಮಾಡಿ ಎಸ್ಕೇಪ್ ಆಗಿದ್ರು. ಇನ್ನು 45 ದಿನಗಳ ಬಳಿಕ ಕೊಲೆ ಪ್ರಕರಣ ಭೇದಿಸುವಲ್ಲಿ ಕುಂಸಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೊಲೆ ಮಾಡಿದ್ದು ವೃದ್ಧೆಯ ಪಕ್ಕದ ಮನೆಯ ಅಮಾನ್ ಸಿಂಗ್ ಮತ್ತು ವಿಕಾಸ್ ಅನ್ನೋದು ಪತ್ತೆಯಾಗಿದೆ. ವೃದ್ಧೆ ಕೊಲೆ ಕೇಸ್ ಬೆನ್ನತ್ತಿ ಪೊಲೀಸರು ಬೆಂಗಳೂರಿಂದ ರಕ್ತದ ಕಲೆಯನ್ನ ಪತ್ತೆ ಮಾಡುವ ತಂಡವನ್ನ ಸ್ಥಳಕ್ಕೆ ಕರೆಸಿಕೊಳ್ತಾರೆ. ಆ ತಂಡದಿಂದ ರಕ್ತದ ಕಲೆ ಮತ್ತು ಒಂದಿಷ್ಟು ಸಾಕ್ಷಿಗಳು ಪೊಲೀಸರ ಕೈಗೆ ಸಿಗುತ್ತೆ. ಜೊತೆಗೆ ಕೊಲೆ ನಡೆದಂತ ದಿನವೇ ಅಜ್ಜಿಯ ಮನೆಗೆ ಈ ಇಬ್ಬರು ಹೋಗಿದ್ರು ಅನ್ನೋದು ಗೊತ್ತಾಗುತ್ತೆ. ಬಳಿಕ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಅಜ್ಜಿಯ ಮೈಮೇಲಿದ್ದ ಚಿನ್ನಾಭರಣಕ್ಕಾಗಿ ಕೊಲೆ ಮಾಡಿರುವುದಾಗಿ ಬಾಯ್ಬಿಟ್ಟಿದ್ದಾರೆ. ಕುಂಸಿನಲ್ಲಿ ಸುಮಾರು 1 ತಿಂಗಳ ಕೆಳಗಡೆ ಒಂದು ಮರ್ಡರ್ ಪ್ರಕರಣ ದಾಖಲಾಗಿರುತ್ತೆ. ಬಸಮ್ಮ ಅನ್ನೋ ಒಬ್ಬ ಹೆಣ್ಮಗಳು, ಸುಮಾರು 70 ವಯಸ್ಸು, ಈಕೆಯ ಕೊಲೆ ಆಗಿರುತ್ತೆ. ಆನಂತರ ನಾನು ಕೂಡ ಸ್ಪಾಟ್ ವಿಸಿಟ್ ಮಾಡ್ತೀನಿ. ವಿತ್ ಕಾನ್ಸ್ಟೆಂಟ್ ಎಫರ್ಟ್ಸ್, ಎಸ್ಪೆಷಲಿ ನಮ್ಮ ಇನ್ಸ್ಪೆಕ್ಟರ್ ದೀಪಕ್ ಹೆಗ್ಡೆ ಅಂಡ್ ಟೀಮ್ ಮತ್ತೆ ನಮ್ಮ ಡಿವೈಎಸ್ಪಿ ಸಂಜೀವ್ ಅವರು ಮತ್ತಿಬ್ಬರು ನಮ್ಮ ಅಡಿಷನಲ್ ಎಸ್ಪಿಗಳು ಕೂಡ ಬಹಳಷ್ಟು ಫೋಕಸ್ಡ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಇವತ್ತು ಇಬ್ಬರು ಆರೋಪಿತರನ್ನ ನಾವು ಸೆಕ್ಯೂರ್ ಮಾಡಿದ್ದೀವಿ. ಮೊದಲನೇ ಆರೋಪಿ ಅಮಾನ್ ಸಿಂಗ್ ಅಂತ, ಸುಮಾರು 21 ವಯಸ್ಸು. ಇನ್ನೊಬ್ಬ ವಿಕಾಸ್ ಅಂತ, ಆತನಿಗೂ 20-22 ವಯಸ್ಸು. ಅವರಿಬ್ರು ಈ ಕೊಲೆನ ಮಾಡಿರ್ತಾರೆ ಅಂತಂದು ನಮಗೆ ತನಿಖೆನಲ್ಲಿ ಕಂಡು ಬಂದಿದೆ. ಇನ್ನು ಈ ನಡುವೆ ಬಸಮ್ಮಳ ಸಹೋದರ ಹಾಗೂ ಮಗಳ ಗಂಡ ಆಗಿದ್ದ ಈಶ್ವರಪ್ಪ ವೃದ್ಧೆ ಮಗ ರಮೇಶ್ ಕೊಲೆ ಮಾಡಿದ್ದಾನೆ ಅಂತ ಆರೋಪಿಸಿ ದೂರು ಕೊಟ್ಟಿದ್ದ. ಆಸ್ತಿಗಾಗಿ ಮಗನೇ ತಾಯಿ ಮರ್ಡರ್ ಮಾಡಿರುವುದಾಗಿ ಆರೋಪ ಮಾಡಿದ್ರು. ತಕ್ಷಣವೇ ಅಲರ್ಟ್ ಆಗಿದ್ದ ಕುಂಸಿ ಠಾಣೆ ಪೊಲೀಸರು ಬಸಮ್ಮಳ ಮಗ ರಮೇಶ್ನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ರು. ಆದರೆ ವಿಚಾರಣೆ ವೇಳೆ ಆತನ ಮೊಬೈಲ್ ಸೇರಿದಂತೆ ಆತನ ಎಲ್ಲ ಚಲನವಲನ ಟ್ರ್ಯಾಕ್ ಮಾಡಿದ್ರೆ ಆತ ತಾಯಿ ಕೊಲೆ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಿತ್ತು. ಇವತ್ತು 59 ದಿವಸ ಆಯ್ತು ನಮ್ಮ ತಾಯಿ ನ್ಯಾಯ ಸಿಕ್ಕಿದೆ. ಇವತ್ತು ಪೊಲೀಸ್ ಇಲಾಖೆ ಪ್ರಕಾಶ್ ಸರ್ ಕಡೆಯಿಂದ ಇವತ್ತು ತನಿಖೆ ಮಾಡಿ ಇವತ್ತೆಲ್ಲ ಬಹಿರಂಗ ಮಾಡಿದ್ದಾರೆ. ಎಲ್ಲ ನ್ಯೂಸ್ ಚಾನಲ್ ಇದಕ್ಕೆಲ್ಲ ಪಬ್ಲಿಸಿಟಿ ಎಲ್ಲ ಮಾಡಿದ್ದಾರೆ. ಇವತ್ತು ನಮ್ಮ ತಾಯಿಗೆ ನ್ಯಾಯ ಸಿಕ್ಕಿದೆ. ಇವತ್ತು ನಮ್ಮ ತಾಯಿಯಲ್ಲಿ ಇವತ್ತು ಮನೆಯಲ್ಲಿ ಹೋದಾಗ ಅವರು ಘಟನೆ ನಾನು ನೋಡಿದಾಗ
ಬ್ಲಡ್ ಎಲ್ಲ ವಾಶ್ ಎಲ್ಲ ಮಾಡಿ ಬ್ಲಡ್ ಸಿಕ್ಕಿದ್ದಿಲ್ಲ, ಏನೋ ಅದಕ್ಕೆ ಆಧಾರ ಇದು ಸಿಕ್ಕಿದ್ದಿಲ್ಲ ಪೊಲೀಸ್ನವರಿಗೆ. ಇವತ್ತೆಲ್ಲ ಸಿಕ್ಕಿ ಎಲ್ಲ. ಹಳ್ಳಿಯಲ್ಲಿದ್ದ ಒಂಟಿ ವೃದ್ಧೆ ಕೊಲೆ ಪ್ರಕರಣವು ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು. ಸದ್ಯ ಆರೋಪಿಗಳ ಬಂಧನದಿಂದ ತಾಯಿ ಕೊಲೆ ಆರೋಪ ಹೊತ್ತು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ಮಗನಿಗೆ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.